Emotional damage. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇವತ್ತೇನಪ್ಪ ಅಂತಂದ್ರ ಇವತ್ತು ನಿನ್ನೆ ನೋಡಿರುವಂತೆ ನೀವು ಎಲ್ಲ ವಿಡಿಯೋ ಮಸ್ತ್ ವೈರಲ್ ಆಗ್ಲತ್ತಾವ. ಥ್ಯಾಂಕ್ ಯು ಸೋ ಮಚ್. 10 ಸಬ್ಸ್ಕ್ರೈಬರ್ ಆದ್ರೂ ನಂದು ಹೊಸ ಸಬ್ಸ್ಕ್ರೈಬರ್ ಒಬ್ಬ ಬಂದ, ಅಣ್ಣನೂ ತಮ್ಮನೂ ತಂಗಿಯಳನು ಅಕ್ಕಳನು, ಬಟ್ ಈ ಫ್ರೆಂಡ್ ಅಳನು ದಟ್ಸ್ ಫ್ರೆಂಡ್ ಅನ್ನೋನು ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಫೈನಲಿ 10 ಸಬ್ಸ್ಕ್ರೈಬರ್ ಆಗ್ಯಾವ. ಇವತ್ತು 10 ಆಗ್ಯಾವ, ನಾಳೆ 10 KB ಆಗ್ಬೋದು. ಏನಂದೆ ಇನ್ನೊಂದ್ಸಲ ಬಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ರಿ. ಎಲ್ಲದ್ರಾಗ ಯಾವುದೇ ಒಂದು ಕೆಲಸ ಆಗಲಿ ಅಥವಾ ಏನೇ ಒಂದು ಜಾಬು, ಏನೇ ಒಂದು ನೀವು ಬಿಸ್ನೆಸ್ ಆಗಲಿ, ಏನೇ ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಿ ಅಥವಾ ಸ್ಟಾರ್ಟ್ ಮಾಡತ್ತೀರಿ ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಸೊ ಸ್ಟಾರ್ಟೇ ಮಾಡಿಲ್ಲ ಅವರು ಕೂಡ ನೋಡ್ರಿ. ಸೊ ನಾ ಹೇಳೋದೇನಪ್ಪ ಅಂತಂದ್ರೆ, ನೀವು ಏನೇ ಒಂದು ಯೋಚನೆ ಮಾಡ್ತೀರಿ, ಇಲ್ಲಿಂದ ಬಂದಿದ್ದು ಯಾವತ್ತೂ ಕೇಳಬೇಡಿ. ಆಯ್ತು, ಆಮೇಲೆ ಇಲ್ಲಿಂದ ಥಿಂಕ್ ಮಾಡಿ, ಇಲ್ಲಿಂದ ಹೇಳುವುದು ಬಹಳ ಮುಖ್ಯವಾಗಿರುತ್ತೆ ಗಾಯ್ಸ್. ಬರೀ ಡೌಗಳಿಂದ. ಸೊ ನೀವು ಇಲ್ಲಿ ಏನ್ ಥಿಂಕ್ ಮಾಡ್ತೀರಿ, ಇಲ್ಲಿ ಹೇಳೋದು ಬಹಳ ಮುಖ್ಯವಾಗಿರುತ್ತೆ. ನೀವು ಮಾಡೋದ್ರಲ್ಲಿನೂ ಕೂಡ ಇರುತ್ತೆ. Emotional damage. ಸೊ ನೀವು ಹೇಗೆ ಮಾಡ್ತಿರೋ, ನೀವು ಹೇಗೆ ಹೇಳ್ತಿರೋ, ಏನು ಮಾಡ್ತಿರೋ, ಏನು ಯೋಚನೆ ಮಾಡ್ತಿರೋ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಸೊ ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಮೇನ್ ಇಂಪಾರ್ಟೆಂಟ್ ರೂಲ್ ಆಗಿರುತ್ತೆ. ಮತ್ತು ನೀವು ಏನೇನು ಓವರ್ ಥಿಂಕಿಂಗ್ ಮಾಡ್ತೀರಿ, ಓವರ್ ಥಿಂಕಿಂಗ್ ಮಾಡೋದು ಇಟ್ಸ್ ವೆರಿ ಡೇಂಜರ್. ನಿಮ್ಮ ಸಕ್ಸಸ್ಸಿಗೆ ಲೆಸ್ ಪಾಯಿಂಟ್ ಅದೇ ಓವರ್ ಥಿಂಕ್ ಮಾಡೋದು. ಓವರ್ ಥಿಂಕಿಂಗ್ ಮಾಡಬೇಡ್ರಿ, ದೊಡ್ಡ ಕನಸು ಕಾಣ್ರಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ದೊಡ್ಡ ಕನಸು ಕಂಡ್ರಿ ಅಂದ್ರೆ ನಿಮ್ಮ ಬ್ರೈನು ಅವಾಗ ಎಚ್ಚರ ಮಾಡ್ತದೆ ನಿಮಗೆ. ಇನ್ನು ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕು, ಇನ್ನೂ ಮಾಡೋದೈತಿ ಅಂತ ನಿಮಗೆ ಬಾರ್ ಈ ಥರ ಕೊಡುತ್ತೆ. ದೊಡ್ಡ ಕನಸು ಅಂದ್ರೆ ನೀವು ಆಡು ಪಾಂಡು ಕನಸು ನೋಡಬೇಡ್ರಿ. ದೊಡ್ಡ ಕನಸು ಅಂದ್ರೆ ನೆಕ್ಸ್ಟ್ ಲೆವೆಲ್, ಅದು ದೊಡ್ಡ ಕನಸು ನೋಡ್ರಿ ಗೊತ್ತಾಗ್ತದೆ. ಸೊ ಗಾಯ್ಸ್, ನೀವು ಎಷ್ಟು ಓವರ್ ಥಿಂಕಿಂಗ್ ಮಾಡ್ತೀರ ಅಷ್ಟು ಹಿಂದಕ್ಕೆ ಹೋಗ್ತೀರಿ. ಸೊ ಈ ಮಾತು ಅರ್ಥ ಮಾಡ್ಕೊಳಕ್ಕೆ ನಂಗೆ ಮಿನಿಮಮ್ 3 ವರ್ಷ ಹತ್ಯಾವ. ಸೊ ನಮ್ಮ ಬಾವು ಒಂದೇ ಒಂದು ಕಾಲಿನ ಹಚ್ಚಿ ಹೇಳ್ಯಾನ, ಹಿಂಗಿಲ್ಲ ಹಿಂಗಿರ್ತ ಅಂತೇಳಿ. Emotional damage. ಸೊ ಡೌಟ್ ಕ್ಲಿಯರ್. ಸೊ ಅವನು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಡೌಟಿಂದ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಅವ್ರು ಏನಂತಾರ, ಇವ್ರು ಏನಂತಾರ, ಯಾಕೆ ಹಿಂಗೆ ಅಂತಾರ, ಯಾವುದೇ ಒಂದು ಕೆಲಸ ಅಲ್ಲಿ, ಇದು ಯೂಟ್ಯೂಬ್ ಬಗ್ಗೆನೇ ಹೇಳತ್ತಿಲ್ಲ, ಯಾವುದೇ ಒಂದು ಸ್ಟಾರ್ಟ್ಅಪ್ Emotional damage. ಅಥವಾ ನೀವು ಏನೋ ಬಿಸ್ನೆಸ್ ಮಾಡಬೇಕು, ಏನೋ ಮಾಡಬೇಕು, ಟ್ರೈ ಅಟ್ಲೀಸ್ಟ್ ನೀವು ಟ್ರೈ ಮಾಡಿ ನೋಡ್ರಿ, ಅವಾಗ ಗೊತ್ತಾಗ್ತದೆ. ಸೊ ನಾನು ಇದೇ ಥರ ಟ್ರೈ ಮಾಡ್ದೆ. 1 ತಿಂಗಳು ಅವನು ಮೊದಲೇ 1 ತಿಂಗಳಿಂದ ಹೇಳತ್ತಿದ್ದೀನಿ. ಸೊ ನಾವು 1 ತಿಂಗಳು ಗ್ಯಾಪ್ ತೊಗೊಂಡು ಆಮೇಲೆ ನೆಕ್ಸ್ಟ್ ತಿಂಗಳು ಫೆಬ್ರವರಿ ಮಂತಿಂದ ಇವತ್ತಿನವರೆಗೆ, ಇವತ್ತು 26ನೇ ದಿನ. ಸೊ ಇವತ್ತು 26ನೇ ಡೇ ತನಕ ಬಂದಿದ್ದೀನಿ ಅಂದ್ರೆ ದಟ್ಸ್ ನಾಟ್ ಪಾಸಿಬಲ್ ಗೈಸ್. ಅಂದರೂ ಕೂಡ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡ್ತಾನೆ ಇದ್ದೀನಿ. ಸೊ ಫೈನಲಿ 10 ಸಬ್ಸ್ಕ್ರೈಬರ್ ಆಗ್ಯಾವ. ಇವಾಗ ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ವ್ಯೂಸ್ ಮಾತ್ರ ಅಲ್ಲಿ ಬ್ಯಾಂಕಿ ಹೊಂಟವ. ಸೊ ಈ ವಿಡಿಯೋನ ಮಾಡೋದ ಕಾರಣ ಉದ್ದೇಶ ಇಷ್ಟೇ, ನಿಮ್ಗೆ ಎಲ್ರಿಗೂ ಮೋಟಿವೇಟ್ ಮಾಡೋದಲ್ಲ, ನೀವು ತಿಳ್ಕೊಳ್ರಿ, ಓವರ್ ಥಿಂಕಿಂಗ್ ಸ್ಟಾಪ್ ಮಾಡಿ ಅಂತ ಹೇಳ್ತಾ. ಸೊ ಗಾಯ್ಸ್, ಜೀವನ ಸಿಗೋದು ಒಂದೇ ಸಾರಿ. ಇದ್ದಷ್ಟು ದಿನ ಎಂಜಾಯ್ ಮಾಡಕ್ಕೂ ಕೂಡ ರೊಕ್ಕ ಬೇಕು, ರೊಕ್ಕ ಮಾಡಕ್ಕೂ ಕೂಡ ಬುದ್ಧಿ ಬೇಕು. ಆಯ್ತು, ಆಮೇಲೆ ಬುದ್ಧಿ ಬರೋಕ್ಕೂ ಕೂಡ ಜನರಿಂದ ದೂರ ಇರಬೇಕು. Emotional damage. ಅಥವಾ ಜನರಿಂದ ಬರುವಂತ ಮಾತು ಅಥವಾ ಹೇಳುವವರ ಮಾತನ್ನ ಕೇಳಿ ನೀವು ಗಿವ್ ಅಪ್ ಮಾಡಬೇಡ್ರಿ. ಸೊ ನೀವು ಗಿವ್ ಅಪ್ ಮಾಡ್ತೀರಿ ಬಿಕಾಸ್ ಅವ್ರೇನೋ ಹೇಳ್ಯಾರ, ಅವ್ರು ಹಿಂಗಂತಾರೆ, ಅವ್ರು ಯಾಕೆ ನಂಗೆ ಹಿಂಗಂದರು, ನೋಡಿ ಹಿಂಗಂದನು. ಸೊ ನೋ ಮ್ಯಾಟರ್ ಯಾರು ಏನೇ ಅನ್ಲಿ, ಏನೇ ಬಿಡ್ಲಿ, ಸೊ ಏನು ತಲೆ ಕೆಡ್ಸ್ಕೊಬೇಡಿ. ಇವತ್ತು ಸಣ್ಣ ಪರಗಳು, ಸಣ್ಣ ಪೂರಿಗಳು ಸ್ಟಾರ್ಟ್ಅಪ್ ಮಾಡ್ತಾ ಇದಾರ, ದೊಡ್ಡ ಬಿಸ್ನೆಸ್ ಮಾಡ್ತಾ ಇದಾರ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನಮ್ಗೆ ಏನಾಗ್ಯದ ಅಂತ ನೀವು ತಿಳ್ಕೊಬೋದು. ಸೊ ಓವರ್ ಥಿಂಕಿಂಗ್, ನೀವು ಓವರ್ ಥಿಂಕಿಂಗೇ ಮಾಡಬೇಡ್ರಿ.
ಓವರ್ ಥಿಂಕಿಂಗ್ ಮಾಡಿದ್ರೆ ಹಳ್ಳ ಹಿಡಿದ್ರಿ, ಓವರ್ ಥಿಂಕಿಂಗ್ ಮಾಡಿದ್ರೆ ಹಳ್ಳ ಹಿಡಿದ್ರಿ. ನಾ ಬಿ ದೊಡ್ಡ ಮಾತು ಹೇಳಿ ದೊಡ್ಡ ಐತೇನಂತ ನೋಡ್ರಿ. ಹಂಗಾರ ನಾ ಐತಿಲ್ಲ, ಬಟ್ ಅಲತ್ತಿದನ ನೋ ಕಾಮೆಂಟ್ಸ್. ಅಂದ್ರೆ ದೊಡ್ಡ ಮಾತು ಹೇಳಿ ದೊಡ್ಡ ಹೇಳ್ಬೇಡ್ರಿ. ದೊಡ್ಡ ಓವರ್ ಥಿಂಕಿಂಗ್ ಮಾಡಿ ಮುಂಜಾನೆ ಎದ್ದು ಮತ್ತೆ ಅದೇ ಸಾಂಬ್ರಾಣಿ ಮಾಡ್ಬೇಡ್ರಿ. ಏನಂದೆ ಇನ್ನೊಂದ್ಸಲ? ಅದೇ ರಾತ್ರಿ ಎಲ್ಲ ಕನಸು ನೋಡಿ ಮುಂಜಾನೆ ಬಂದೆ ಅದೇ ಕೆಸರು ಅದೇ. ನೀವು ಏನು ಥಿಂಕಿಂಗ್ ಮಾಡ್ತಿರಲ್ಲ ಅದ್ರ ಮೇಲೆ ನೀವು ದಿನದಾಗ 0.1% ಆದ್ರೂ ನೀವು ಎಫರ್ಟ್ ಹಾಕ್ಬೇಕು. ಅಂದರೆ ನೀವು ಸಕ್ಸಸ್ ಆಗೋಕ್ಕೆ ಒಂದು ಒಳ್ಳೆ ದಾರಿ ಅಂತ ನನ್ನ ಅನಿಸಿಕೆ. ಇದು ಆಕ್ಚುಲಿ ಚೆನ್ನಾಗಿ. ಸೊ ಗಾಯ್ಸ್, ಓವರ್ ಥಿಂಕಿಂಗ್ ಮಾಡೋದು ಬಿಟ್ಬಿಡ್ರಿ, ಸ್ಟಾರ್ಟ್ ಮಾಡ್ರಿ. ಅದು ಎತ್ತಕ್ಕೆ ಲೆಕ್ಕ ಏನಕ್ಕಾಗ ಲೆಕ್ಕ. ನಾ ಯೂಟ್ಯೂಬ್ದು ಒಂದೇ ಮಾತು ಹೇಳ್ತಿಲ್ಲ, ಸೋಷಿಯಲ್ ಮೀಡಿಯಾದ ಒಂದೇ ಮಾತು ಹೇಳ್ತಿಲ್ಲ ಗಾಯ್ಸ್. ನಿಮ್ಮ ತಲೆಯಾಗ ಏನು ವಿಚಾರ ಹೊಂಟೈತಿ, ಏನು ಮಾಡಿದ್ರೆ ನಾವು ಜಿಂದಗಿದ ಸಫಲ್ ಆಗ್ಬೋದು ಅಂತ ಅದನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಗಾಯ್ಸ್. Emotional damage. ಭಾಳ ಲೇಟ್ ಆಗ್ಯದ, ನನಗೂ ಸ್ಟಾರ್ಟ್ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಲೇಟ್ ಆಗ್ಯದ. ಸೊ ಈ ಜರ್ನಿ ಸ್ಟಾಪ್ ಅಂತೂ ಆಗೋದಿಲ್ಲ ಗಾಯ್ಸ್. ಇದು 1 ವರ್ಷ ಜರ್ನಿ ಐತಿ, ಬಟ್ ಇದು ಚಾಲೆಂಜಿಗಾಗಿ 1 ವರ್ಷ. ನೆಕ್ಸ್ಟ್ ಕಂಟಿನ್ಯೂ ಇದ್ದೇ ಇರುತ್ತೆ ಗಾಯ್ಸ್. ಸಿಗೋಣ ಇದೇ ಥರ ಮುಂದಿನ ವಿಡಿಯೋದಲ್ಲಿ. ಸೊ ಏನಾದರೂ ಮಿಸ್ಟೇಕ್ ಅನಿಸಿದ್ರ ಅಥವಾ ನಿಮ್ಗೆ ಏನಾದರೂ ಸೇಫ್ ಅಥವಾ ಏನೋ ಒಂದು ಚಂದ ಅನಿಸಿದ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ. ಸೊ ಗಾಯ್ಸ್, ಇದ್ರೊಳಗೆ ಮೀಮ್ಸ್ ಬಂದೇ ಬರ್ತಾವ, ಬೇಜಾರಾಗ್ಬಿಡ್ರಿ. Emotional damage. ಆ್ಯಂಡ್ ಎಡಿಟಿಂಗ್ ಅಂತೂ ಇರೋದಿಲ್ಲ, ಡಾಕ್ಯುಮೆಂಟ್ರಿ ಟೈಪ್. ಬಟ್ ಇದು ಬ್ಲಾಗ್ ಅಂತ ಹೆಸರಲ್ಲಿ ಡಾಕ್ಯುಮೆಂಟ್ರಿ ಟೈಪ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ. ಇದು ಯಾವುದೇ ಒಂದು ಪ್ರವಚನ ಇಲ್ಲ, ಕಥೆನೂ ಇಲ್ಲ. ಸೊ ಇದ್ರೊಳಗೆ ಮಾತಿನ ಅರ್ಥ ಮತ್ತು ಫೀಲಿಂಗ್, ರಿಯಾಲಿಟಿ ಏನು ಅಂತ ತಿಳ್ಕೊಡ್ರಿ ಗಾಯ್ಸ್. Emotional damage. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್ ಬಾಯ್, ಗುಡ್ ನೈಟ್. आज के लिए फिलहाल इतना ही। आपकी तरह मैं भी मायूस हूं, लेकिन उम्मीद पर दुनिया कायम है। दिल दुखा है लेकिन टूटा तो नहीं है, और उम्मीद का दामन छूटा तो नहीं है। इसलिए आज के लिए इतना ही।